ವೆಲ್ಕಮ್ ಶೀಟ್ಸು ಶಂಕರಮೂರ್ತಿ ಅಂತ ಹಾಸನ್ ಏರಿಯಾ ಲಕ್ನಾಕ್ನಳ್ಳಿ ವಿಲೇಜಿಗೆ ಬಂದಿದ್ದೀವಿ ಇವತ್ತು ಆದೇಶ್ ಅವ್ರ ಜಮೀನಿಗೆ. ತಮ್ಮ ಹೆಸರು? ಆದೇಶ್ ಅಂತ ಸರ್. ಈಗ ಎಷ್ಟು ಬ್ಯಾಚ್ ಇದೆ ನಿಮ್ಮದು ಟೋಟಲ್? 3 ಬ್ಯಾಚ್ ಇದೆ. 3 ಬ್ಯಾಚ್ ಯಾವ್ಯಾವುದು? ಎಲ್ಲ 936 ವೆಲ್ಕಮ್ ಸೀಟ್ಸು 936 ಎಲ್ಲ 3 ಬ್ಯಾಚುವೆ. 3 ಬ್ಯಾಚ್. ಈ 3 ಬ್ಯಾಚಲ್ಲಿ ಈಗ 3 ಬ್ಯಾಚು ಚೆನ್ನಾಗಿದೆಯಾ? 3 ಬ್ಯಾಚ್ ಚೆನ್ನಾಗಿದೆ. ಫಸ್ಟ್ ಬ್ಯಾಚ್ ಇದು ಫಸ್ಟ್ ಬ್ಯಾಚು. ಹೂವು ಹೇಗಿದೆ ಇದು? ಬಿಸಿಲು ಎಲ್ಲ ಇದ್ರು ಭಾರಿ ಚೆನ್ನಾಗಿ ಬಂದೈತೆ, ಗಟ್ಟಿ ಬಂದೈತೆ ಹೂವು. ಹೂವು ಚೆನ್ನಾಗಿ ಬಂದಿದೆ ಈ ಸರಿ. ಈ ಥರ ಬಿಸಿಲು ಈಗ 35-38 ಡಿಗ್ರಿ ಬಂದಿದೆ. ಈ ವರ್ಷ ಬಿಸಿಲು ಜಾಸ್ತಿ ಇದೆ. ಈ ವರ್ಷ ಬಿಸಿಲು ಜಾಸ್ತಿ ಇದ್ರೂ ಈ ಹೂವು ಏನು ಡ್ಯಾಮೇಜ್ ಆಗಿಲ್ವಾ ಏನು? ಹೂವು ಡ್ಯಾಮೇಜ್ ಆಗಿಲ್ಲ ಸರ್. ಈ ಪ್ರತಿಯೊಂದು ಹೂವು ಗಟ್ಟಿ ಇದೆ, ತೂಕ ಇದೆ. ಈಗ ಮಾರ್ಕೆಟ್ಗೆ ನಮ್ದೇ ಈಗ ಎಷ್ಟಾಗಿ ಹೋಗ್ತಾ ಇರೋದು. ಹೌದ್ರಾ? ಈಗ 3 ಬ್ಯಾಚುವೆ ಈ ಬಿಸಿಲಿಟಿಗೆ ಏನೂ ಆಗಿಲ್ಲ. ಈ ವರ್ಷ ಬಿಸಿಲಿಗೂ ಏನೂ ಆಗಿಲ್ಲ. ಈ ಹೋದ್ಸರಿ ಮುಂಗಾರು ಹಾಕಿದ್ರಲ್ಲ, ಅದು ಮುಂಗಾರಲ್ಲೂ ಏನು ತೊಂದರೆ ಆಗಲಿಲ್ಲ. ಮಳೆಗಾಲಕ್ಕೆ ಬೇಸಿಗೆ ಕಾಲಕ್ಕೆ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಈಗ ಹೂವು ಡ್ಯಾಮೇಜು ಯಾವುದು ಡ್ಯಾಮೇಜ್ ಇಲ್ಲ ಸರ್. ಸ್ಪಂಜ್ ಈಗ ಬೇರೆದೆಲ್ಲ ಸ್ಪಂಜ್ ಎಲ್ಲ ಬರೋದು ಅದು ಯಾವುದೂ ಇಲ್ಲ. ಸ್ಪಂಜ್ ಬರೋದಾಗ್ಲಿ ಗಟ್ಟಿ ಹೂವು. ಒಂದೇ ಸಲ ಈಗ ವೆದರ್ ಮಿಸ್ಟೇಕ್ ಆದ್ರೂ ಒಂದೇ ಸಲ ಬರಲ್ಲ, ಒಂದೇ ಲೆಕ್ಕಕ್ಕೆ ಬರ್ತೈತೆ. ಈಗ ಹೂವು ಈಗ ವರ್ಷ ಪೂರ ಬೆಳೆದ್ರು ನಿಮಗೆ ಏನು ಅನ್ಸುತ್ತೆ ಇದು? ಸರ್ ತುಂಬಾ ಚೆನ್ನಾಗೈತೆ. ಈಗ 3-4 ವರ್ಷದಿಂದ ನಾವು ಬೆಳಿತಾ ಇದ್ವಲ್ಲ, ಚೆನ್ನಾಗಿದೆ. ಹೋದ ವರ್ಷದಲ್ಲಿ ಇದಕ್ಕೆ ಹಾಕಿದ್ದೆ, ಆಗ್ಲೂ ಜನಗಳೆಲ್ಲ ಬಂದು ಚೆನ್ನಾಗಿದೆ ಅಂದ್ರು. ಈಗಲೂ ಚೆನ್ನಾಗಿದೆ ಸರ್. ಇವಾಗಲೂ ಚೆನ್ನಾಗಿದೆ ಹೂವು. ಈ ಬಿಸಿಲಿಗೂ ಏನಾಗಿಲ್ಲ ಸರ್, ಭಾರಿ ಗಟ್ಟಿ ಇದೆ. ನೀವೇ ನೋಡ್ತಿದ್ರಲ್ಲ ನೋಡಿ. ಈ ವರ್ಷ ಪೂರ ಯಾವ್ದು ಹಾಕ್ತೀರಿ? 936 ಯಾವ್ದು ಬೆಳೆದಲ್ಲ ನೀವು? 936 ಹಾಕೋದು. 936 ಬೆಳೀತಾ ಇದ್ದೀರಿ. ಆದ್ರೂ ಚೆನ್ನಾಗಿ ಬರ್ತಾ ಇದೆ, ಏನು ಕಂಪ್ಲೇಂಟ್ ಏನಿಲ್ಲ. ಓಕೆ.